ನಮಸ್ಕಾರ ಸ್ನೇಹಿತರೆ, ಹೊಸ ಸ್ಫೂರ್ತಿ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹೊರಡಿಸುವ ಹೊಸ ನೇಮಕಾತಿಯ ಮಾಹಿತಿ ಬಗ್ಗೆ ನಮ್ಮ ಈ ಚಾನಲ್ನಲ್ಲಿ ನೀಡ್ತಾ ಹೋಗ್ತೀವಿ. ಇನ್ನು ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಆಗಿ ಇವತ್ತಿನ ನೇಮಕಾತಿ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಇಂಡಿಯನ್ ಆರ್ಮಿ SSC ಟೆಕ್ ಪ್ರವೇಶ ಪುರುಷರು ಮತ್ತು ಮಹಿಳೆಯರಿಗೆ ವಿವಿಧ ನೇಮಕಾತಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಭಾರತೀಯ ಆರ್ಮಿಯಲ್ಲಿ ಕಿರು ಸೇವಾ ಆಯೋಗ ಪುರುಷರು ಮತ್ತು ಮಹಿಳೆಯರಿಗೆ ಸ್ಟಿಲ್ಲಿಂಗ್ ವಿಂಡೋಸ್ ಅಂಡ್ ಡೆಫಿನೆಟ್ ಪರ್ಸನಲ್ ಫಾರ್ ಟೆಕ್ ಅಂಡ್ ನಾನ್ UPSC ಅಡಿಯಲ್ಲಿ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದೆ. ನೇಮಕಾತಿ ವಿವರಗಳನ್ನು ನೋಡೋಣ ಬನ್ನಿ. ನೇಮಕಾತಿ ಹೆಸರು ಇಂಡಿಯನ್ ಆರ್ಮಿ. ಹುದ್ದೆಯ ಹೆಸರು ವಿವಿಧ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಒಟ್ಟು ಹುದ್ದೆಗಳು 381. ಹುದ್ದೆಗಳ ವಿವರಗಳನ್ನು ನೋಡೋಣ. SSC ಟೆಕ್ ಮೆನ್ 350 ಹುದ್ದೆಗಳು, SSC ವುಮೆನ್ 29 ಹುದ್ದೆಗಳು, SSC ವುಮೆನ್ ಟೆಕ್ 1 ಹುದ್ದೆಗಳು, SSC ವುಮೆನ್ ನಾನ್ UPSC 1 ಹುದ್ದೆಗಳು. ಅರ್ಜಿ ಪ್ರಕ್ರಿಯೆಯು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ನೋಡೋದಾದ್ರೆ ಭಾರತದಾದ್ಯಂತ ಈ ನೇಮಕಾತಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಈ ನೇಮಕಾತಿಗೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದ್ರೆ ಭಾರತೀಯ ಆರ್ಮಿ ಹೊರಡಿಸಿದ ಅಧಿಸೂಚನೆಯಲ್ಲಿ ತಿಳಿಸಿದ ಪ್ರಕಾರ ಅಭ್ಯರ್ಥಿಯು BE, BTech ಅಂಡ್ ಎನಿ ಇಂಜಿನಿಯರಿಂಗ್ ಮತ್ತು ಗ್ರಾಜುಯೇಷನ್ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಈ ನೇಮಕಾತಿಯ ವಯೋಮಿತಿ ನೋಡೋದಾದ್ರೆ ಭಾರತೀಯ ಆರ್ಮಿ ನೇಮಕಾತಿ ನಿಯಮಗಳ ಪ್ರಕಾರ 20 ರಿಂದ 27 ವರ್ಷ ಒಳಗಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ನೇಮಕಾತಿಯ ಪ್ರಮುಖ ದಿನಾಂಕಗಳನ್ನು ನೋಡಿದರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 23/1/2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/2/2024. ಈ ನೇಮಕಾತಿಯ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಆನ್ಲೈನ್ ಮುಖಾಂತರ ಪ್ರಾರಂಭವಾಗಿದ್ದು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ಕೊನೆ ದಿನಾಂಕದ ಮೊದಲೇ ಅರ್ಜಿ ಸಲ್ಲಿಸುವುದು ಈ ನೇಮಕಾತಿಗೆ ಉತ್ತಮ. ಯಾಕೆಂದರೆ ಸರ್ವರ್ ಡೌನ್ ಇರುವ ಕಾರಣ ಆದಷ್ಟು ಬೇಗ ಈ ಹುದ್ದೆಗಳಿಗೆ ಬೇಗ ಅರ್ಜಿ ಸಲ್ಲಿಸಿ. ಈ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಭಾರತೀಯ ಆರ್ಮಿ ನೇಮಕಾತಿ ನಿಯಮಗಳ ಅನುಸಾರ ಅಭ್ಯರ್ಥಿಗಳನ್ನು ಕಿರುಪಟ್ಟಿ, ಕೇಂದ್ರ ಹಂಚಿಕೆ ಮತ್ತು ಸಂದರ್ಶನ, ಡಾಕ್ಯುಮೆಂಟ್ ಪರಿಶೀಲನೆ, ವೈದ್ಯಕೀಯ ಪರಿಶೀಲನೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಭಾರತೀಯ ಆರ್ಮಿ ಈ ನೇಮಕಾತಿಯ ಸಂಬಳವು ಹುದ್ದೆಗಳ ಆಧಾರಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. 56,100 ರೂಪಾಯಿಂದ 1,77,500 ರೂಪಾಯಿವರೆಗೂ ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಯಾವುದೇ ರೀತಿ ಇರುವುದಿಲ್ಲ ಎಂದು ಈ ನೇಮಕಾತಿ ಮಂಡಳಿ ತಿಳಿಸಿದೆ. ಈ ನೇಮಕಾತಿಗೆ ಸಂಬಂಧಿಸಿದಂತೆ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇವೆ. ದಯಮಾಡಿ ಒಂದು ಬಾರಿ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸುವುದು ಉತ್ತಮ. ದಯಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬರ್ ಮಾಡಿ ಮತ್ತು ಉದ್ಯೋಗ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಶೇರ್ ಮಾಡುವ ಮೂಲಕ ಉದ್ಯೋಗ ಹುಡುಕುತ್ತಿರುವ ಉದ್ಯೋಗಾಂಶಗಳಿಗೆ ನೆರವಾಗುತ್ತದೆ ಮತ್ತು ಅವರಿಗೂ ಸಹ ನಾವು ಸಹಕಾರಿ ಮಾಡದಂತಾಗುತ್ತದೆ ಅಂತ ಹೇಳ್ತಾ, ಯಾರೋ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಹಕಾರ ಬೆಂಬಲ ನೀಡಿ ಅಂತ ಹೇಳ್ತಾ, ಒಂದು ನಿಮ್ಮ ಸಬ್ಸ್ಕ್ರೈಬರ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಮಾಡಲು ಸಹಕಾರಿಯಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ನೇಮಕಾತಿ ಮಾಹಿತಿ ಬಗ್ಗೆ ಮುಗಿಸ್ತಾ ಇದೀವಿ. ದಯಮಾಡಿ ಇನ್ನು ಯಾರು ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರಾ ಅವರೆಲ್ಲರೂ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ನೋಡಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇವತ್ತಿನ ನೇಮಕಾತಿ ಮಾಹಿತಿ ಬಗ್ಗೆ ಮುಗಿಸ್ತಾ ಇದೀವಿ. ಮತ್ತೊಮ್ಮೆ ಹೊಸ ನೇಮಕಾತಿ ಮಾಹಿತಿ ಬಗ್ಗೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.